ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಆದರ್ಶ್ ಎಂಜೆ ಹಾಗೂ ನನ್ನ ಜೊತೆಯಲ್ಲಿದ್ದಾರೆ ಇವತ್ತು ಮಹೇಶ್. ಇವತ್ತಿನ ಒಂದು ಕಂಟೆಂಟ್ ಏನಂದ್ರೆ ನಿಮ್ಗೆಲ್ಲರಿಗೂ ಒಂದು ಪ್ರಾಂಕ್ ಕಾಲ್ ಗೇಮ್ ಅಂತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಅದರಲ್ಲಿ ನಮ್ಮ ಸ್ನೇಹಿತ ಏನು ಮಹೇಶ್ ಇದಾರಲ್ಲ, ಅವರು ಅವರ ವಾಯ್ಸ್ ಅನ್ನು ಹುಡುಗಿ ವಾಯ್ಸ್ ತರ ಚೇಂಜ್ ಮಾಡ್ಕೊಂಡು ಅವರು ಒಬ್ಬ ಹುಡುಗನ್ಗೆ ಪ್ರಾಂಕ್ ಮಾಡಿರೋದು. ಹುಡುಗಿ ವಾಯ್ಸ್ ತರ ಆಕ್ಟ್ ಮಾಡ್ಕೊಂಡು ಒಂದು ಹುಡುಗನ್ಗೆ ಪ್ರಾಂಕ್ ಮಾಡಿದ್ದಾರೆ. ಅದು ಯಾವ ತರ ಮಾಡೋದು ಅಂತ ಇವತ್ತೊಂದು ಸ್ಯಾಂಪಲ್ ಆಡಿಯೋ ಯಾವ ತರ ಮಾಡಿದ್ದಾರೆ ಅಂತ ಒಂದು ಸ್ಯಾಂಪಲ್ ಆಡಿಯೋನ ಇವತ್ತು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತೊಂದು ವಿಡಿಯೋದಲ್ಲಿ. ಅದನ್ನ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇದೇ ತರ ಮಾಡ್ಬೋದು ಮಾಡಿ ಅಂತ ನಿಮ್ಗೆ ಏನಾದ್ರು ಒಂದು ಖುಷಿ ಆಯ್ತು ಅಂದ್ರೆ ಮಾಡ್ಬೇಕು ಅಂತ ನಮ್ಗೆ ಕಮೆಂಟ್ ಮಾಡಿ. ನಾವು ಆ ತರ ಒಂದು ರೆಕಾರ್ಡಿಂಗ್ಗಳನ್ನ ಅಂದ್ರೆ ಪ್ರಾಂಕ್ ಕಾಲ್ ಏನಿದಾವಲ್ಲ ಆ ತರ ಕಾಲ್ ರೆಕಾರ್ಡಿಂಗ್ ಪ್ರಾಂಕ್ಗಳನ್ನ ನಾವು ಆದಷ್ಟು ಅಪ್ಲೋಡ್ ಮಾಡ್ತೀವಿ. ಓಕೆ, ಇವತ್ತು ನಮ್ ಜೊತೆಲಿರುವಂತ ಮಹೇಶ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಮಹೇಶ್. ಹಾಯ್ ಆದರ್ಶ್ ಅವರೇ, ಹೇಳಿ. ಮಹೇಶ್ ಅವರೇ, ನೀವು ಹೇಗೆ ಈ ತರ ಮಾಡ್ಬೇಕು ಅಂತ ನಿಮ್ಗೆ ಯಾವ ರೀತಿ ಈ ತರ ವಾಯ್ಸ್ ಎಲ್ಲ ಈ ತರ ಎಲ್ಲ ಮಾಡ್ಬೇಕು ಅಂತ ನಿಮ್ಗೆ ಯಾವ ತರ ಪ್ಲಾನ್ ಬಂತು ಫಸ್ಟ್ ಗೆ? ಅಂದ್ರೆ ನಮ್ಗೆ ಇದೇನಿದು ಫಸ್ಟ್ ಟೈಮ್ ಅಲ್ಲ, ಇದು ನಮ್ಗೆ ಒಂದು ನಮ್ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೇನೆ ಇದೆಲ್ಲ ನಮ್ಗೆ ಪ್ರಾಕ್ಟೀಸ್ ಆಗಿತ್ತು. ಮೊದ್ಲೆಲ್ಲ ನಾವು ಮಿಮಿಕ್ರಿಗಳೆಲ್ಲ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಬಂದು ಇದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ನಾವು ಈ ತರ ಎಷ್ಟೊಂದ್ ಜನಕ್ಕೆ ಮಾಡಿದೀವಿ. ಸೊ ಈಗ್ಲೂ ಮಾಡೋಣ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. ಓಕೆ ಸ್ನೇಹಿತರೆ, ಕೇಳಿದ್ರಲ್ಲ. ಓಕೆ ಮಹೇಶ್ ಅವರೇ, ಇವಾಗ ನಿಮ್ಮ ವೀಕ್ಷಕರು ಏನಾರು ಒಂದ್ ವೇಳೆ ಕಮೆಂಟ್ ಮಾಡಿ ಅವ್ರಿಗೆ ಏನಾರು ಇಷ್ಟ ಆಯ್ತು ಅಂದ್ರೆ ನೀವು ಮಾತಾಡಿರೋ ವಾಯ್ಸ್ ಮತ್ತೆ ನೀವು ಪ್ರಾಂಕ್ ಮಾಡಿರೋದೆಲ್ಲ ಇಷ್ಟ ಆಯ್ತು ಅಂದ್ರೆ ಅವ್ರೇನಾರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀವು ಪ್ರಾಂಕ್ ಗಳನ್ನ ಮಾಡಕ್ ರೆಡಿ ಇದ್ದೀರಾ? ಹೌದು, ಅವರು ಆತರ ನಮ್ಗೆ ಇಂಥವ್ರಿಗೆ ನಾವು ಪ್ರಾಂಕ್ ಮಾಡ್ಬೇಕು ಅಂತ ಏನೋ ಕಳ್ಸಿದ್ರು. ಅವರು ಕಮೆಂಟ್ ಮುಖಾಂತರ ಅವರು ನೀವ್ ಯಾರು ಕಳ್ಸ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಕಮೆಂಟ್ ಮುಖಾಂತರ ನೀವು ತಿಳಿಸಿ ಇಂಥವ್ರಿಗೆ ಮಾಡ್ಬೇಕು ಅಂತ. ಅಲ್ಲಿ ಕೆಳಗೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತಾರೆ ಇವರು ಆದರ್ಶ್ ಅವರು. ಸೊ ಆ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಯಾರಕ್ಕೆ ಅಂದ್ರೆ ನೀವು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು. ಹುಡುಗಿರಂದ್ರೆ ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಸಣ್ಣ ಘಟನೆನ ನೀವು ಎಕ್ಸ್ಪ್ಲೈನ್ ಮಾಡಿ ಈ ತರ ಕಳ್ಸಿರ್ಬೇಕು. ಅವ್ರಿಗೆ ನಾವು ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರಾಂಕ್ ಮಾಡ್ತೀವಿ. ಓಕೆ ಸ್ನೇಹಿತರೆ, ಅವ್ರು ಏನ್ ಹೇಳ್ತಿದ್ರೆ ಮಹೇಶ್ ಅವ್ರ ಅಂದ್ರೆ, ನಾನು ನಿಮ್ಗೆ ಒಂದು ಟೈಟಲ್ ಅಲ್ಲಿ ಅಥವಾ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ನ ಕೊಟ್ಟಿರ್ತೀನಿ, ನಮ್ದು ವಾಟ್ಸ್ಆಪ್ ನಂಬರ್ನ. ಆ ವಾಟ್ಸ್ಆಪ್ ನಂಬರ್ಗೆ ನೀವು ನಿಮ್ಮ ಸ್ನೇಹಿತರ ಯಾರಿಗಾರ ಪ್ರಾಂಕ್ ಮಾಡ್ಬೇಕು ಅಂದ್ರೆ ಅವ್ರಿಗೂ ಕೂಡ ನೀವು ಈ ಒಂದು ನಾವೇನ್ ಇವಾಗ ಆಡಿಯೋವನ್ನು ನಾವು ಸ್ಯಾಂಪಲ್ ಆಡಿಯೋವನ್ನು ಪ್ಲೇ ಮಾಡ್ತೀವಲ್ಲ ಆ ಒಂದು ಆಡಿಯೋನ ಕೇಳಿದ ನಂತರ ನೀವು ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹುಡುಗಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಅವರ ಒಂದು ನಂಬರ್ಗಳನ್ನ ಕಳಿಸ್ಕೊಟ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಯಾವ್ದಾರ ಒಂದು ಚಿಕ್ಕ ಘಟನೆ ಅಂದ್ರೆ ಅವ್ರ ಲೈಫಲ್ಲಿ ನಡೆದಿರೋ ಒಂದು ಚಿಕ್ಕ ಘಟನೆ ಕೂಡ ಅದೇ ರೀತಿ ಒಂದು ವಾಯ್ಸ್ ಮೆಸೇಜ್ ಅಲ್ಲೋ ಅಥವಾ ಟೈಪಿಂಗ್ ಮೆಸೇಜ್ ಅಲ್ಲೋ ನೀವು ಹಾಕ್ಬಿಟ್ರೆ ನಮಗೆ ವಾಟ್ಸ್ಆಪ್ ಅಲ್ಲಿ ನಾವು ಆ ಒಂದು ಚೆಕ್ ಏನು ಘಟನೆ ಇರುತ್ತಲ್ಲ ಅದನ್ನ ಇಟ್ಕೊಂಡೆ ನಾವೊಂದು ಏನು ಪ್ರಾಂಕ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಪ್ರಾಂಕ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಪ್ರತಿದಿನ. ಪ್ರತಿಯೊಬ್ಬರು ಒಂದೊಂದು ವಿಡಿಯೋಗಳನ್ನ ಕೂಡ ಹಾಕ್ತಿವಿ. ಒಂದ್ ವೇಳೆ ಪ್ರತಿದಿನ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ಕೂಡ ಸ್ಟೂಡೆಂಟ್ ಇದೀವಿ, ಹಾಗಾಗಿ ಪ್ರತಿದಿನ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಸಂಡೇ ಆದ್ರೂ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಓಕೆ, ಎಲ್ಲರೂ ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಮಾಡ್ತಾ ಇರೋದು ನಾವು. ಹಾಗಾಗಿ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ರೆಕಾರ್ಡಿಂಗ್ ನ ಕೇಳಿ ಜಸ್ಟ್ ಇದೊಂದು ಪ್ರಾಂಕ್ ಗೋಸ್ಕರ ಮಾಡಿರೋದಷ್ಟೇ, ಯಾರು ಏನೋ ತಪ್ಪು ತಿಳ್ಕೊಬೇಡಿ. ಓಕೆ, ಬನ್ನಿ ಹಾಗಿದ್ರೆ ಇವಾಗ ಶುರು ಮಾಡೋಣ. ಮಹೇಶ್ ಅವರ ರೆಡಿನಾ? ರೆಡಿ. ಹಾಗಿದ್ರೆ ಇವಾಗ ನಾ ಫಸ್ಟ್ ಕಾಲ್ ಮಾಡ್ತಾರ ವ್ಯಕ್ತಿ ಬಂದ್ಬಿಟ್ಟು ಸ್ವಾಮಿ ಅಂತ ಅವರ ಹೆಸರು. ಬನ್ನಿ ಅವ್ರಿಗೆ ಕಾಲ್ ಮಾಡಿ ಹೇಗೆ ಪ್ರಾಂಕ್ ಮಾಡ್ತೀವಿ ಅಂತ ನೋಡಿ. ನೀವೇ ನಮ್ಮ ಮಹೇಶ್ ಅವ್ರ ಪ್ರಾಂಕ್ ಮಾಡ್ತಾರೆ ನೋಡಿ, ಅದು ಕೇಳಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಅಷ್ಟು ನಿದ್ದೆ ಮಾಡ್ತಾಳ ಅವಳು. ಹುಡುಗ ಹೆಂಗ್ ಮೇಂಟೈನ್ ಮಾಡ್ತಾನ ಅವಳನ್ನ? ಅದ್ ಏನಾಗುತ್ತಿಲ್ಲ. ಕಾಲೇಜ್ ಬಿಟ್ಟ ತಕ್ಷಣ ಬರೀ ನಿದ್ದೆ ಮಾಡ್ಬೇಕು ಅಂತಾಳೆ. ನೀನು? ನಾನ್ ಹಂಗೆಲ್ಲ ಇಲ್ಲಪ್ಪ. ನೀನ್ ಮಾಡ್ಬೇಕಂತ ಕಾಲೇಜ್ ಬಿಟ್ಟ ತಕ್ಷಣ? ನಾನು ಕಾಲೇಜ್ ಹೋಗಿ ಬರ್ತೀನಿ, ಕಾಲೇಜಲ್ಲಿ ಹೋಮ್ ವರ್ಕ್ ಕೊಟ್ಟಿರ್ತಾರಲ್ಲ ಅದ್ ಮಾಡ್ತೀನಿ. ಮನೇಲಿ ಅಡ್ಗೆ ಕೆಲ್ಸ ಎಲ್ಲ ಇರುತ್ತೆ, ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಅಣ್ಣಂದು ಶೂಸ್ ಎಲ್ಲ ಒಗಿಬೇಕು. ಕೆಲಸ ಇರುತ್ತೆ ತುಂಬಾ. ನೀನ್ ಬಂದ್ರೆ ನಿಂದು ಕೆಲಸ ಇರುತ್ತೆ ನನ್ಗೆ. ಅಷ್ಟ್ ಬೇಗ ಆಗಲ್ಲ. ಏನು ಅಷ್ಟ್ ಬೇಗ ಆಗಲ್ಲ ಮದ್ವೆ ಆಗಲ್ವಾ? ಅಷ್ಟ್ ಬೇಗ ಆಗಲ್ಲ. ನೀನ್ ನನ್ನ ಮದ್ವೆ ಆಗಲ್ವಾ?
ನೀನ್ ನನ್ ಮದ್ವೆ ಆಗಲ್ವಾ? ಅಷ್ಟು ಬೇಗ ಆಗಲ್ಲ ಕಣೆ, ಇಷ್ಟು ಬೇಗ ಆಗಲ್ಲ. ಯಾಕೆ ಡಾರ್ಲಿಂಗ್? ಯಾಕೋ? ಇಷ್ಟು ಬೇಗ ಆಗಲ್ಲ ಪಾಪ, ಇನ್ನು ಕಾಲೇಜಾಗಿ ನೀನು ಕಾಲೇಜ್ ಹೋಗ್ತಾ ಇದೀಯ. ಇಷ್ಟು ಬೇಗ ಆದ್ರೆ ನೀನು ಇದಾಗ್ತೀಯ, ಕಾಲೇಜ್ ಬಿಡ್ಬೇಕಾಗುತ್ತೆ. ಓಹೋ ಹಂಗ. ಏನು ಅವತ್ ನೋಡಿದ್ರೆ ಮದ್ವೆ ಆಗ್ಬೇಕು ಅಂತಿದ್ದೆ, ಇವತ್ ನೋಡಿದ್ರೆ ನೀನ್ ಕಾಲೇಜ್ಗೆ ಹೋಗ್ತಿದ್ಯಾ, ಅದಕ್ಕೆ ಬೇಗ ಮದ್ವೆ ಆಗಲ್ಲ ಅಂತಿದ್ಯಾ? ಹಾ ಮತ್ತೆ ಕಾಲೇಜ್ ಹೋಗ್ತಾ ಇದೆಯಲ್ಲ. ನಾನ್ ಕಾಲೇಜ್ಗೆ ಹೋಗ್ತಿದೀನಿ, ಆಯ್ತು. ಇನ್ನೊಂದ್ 1.5 ವರ್ಷ ಮುಗ್ದೋಯ್ತಪ್ಪ ಎಜುಕೇಶನ್. ಹಾ ಮತ್ತೆ ನೀನ್ ಜಾಬ್ ಅಪ್ಲೈ ಮಾಡಲ್ವಾ? ಜಾಬ್ ಅಪ್ಲೈ ಮಾಡ್ಬೇಕು ಕಣೋ. ಆಲ್ರೆಡಿ ಅಪ್ಲಿಕೇಶನ್ ಮಾಡಿದೀನಿ. ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ಯಾ? ಹಾ, ನಂದು ಎಜುಕೇಶನ್ ಕಂಪ್ಲೀಟ್ ಆಗಿ ಅದ್ರ ನೆಕ್ಸ್ಟ್ ಮಂತ್ ಇದು ಏನು ಜಾಬು ಸಿಗುತ್ತೆ. ಸಿಗುತ್ತಾ? ಇವಾಗ್ಲೇ ಅಪ್ಲೈ ಮಾಡಿದ್ದೀನಲ್ಲ ಅದಕ್ಕೆ. ಓ ಅದಕ್ಕೆ. ಮತ್ತೆ ಏನಪ್ಪಾ ಸಮಾಚಾರ? ಏನ್ ಸಮಾಚಾರ ಅಂದೆ? ಏನ್ ಮಾಡ್ತಿದಾರೆ ನಿಮ್ಮಮ್ಮ? ಕೇಳ್ದೆಪ್ಪ. ಏನ್ ನನ್ ಬಗ್ಗೆ ಕೇಳ್ತಿದ್ರಾ? ನೀವಮ್ಮ ನನ್ ಬಗ್ಗೆ ಕೇಳ್ತಿರ್ಲಿಲ್ವೇನೋ? ಏನು ಅಷ್ಟು ನಿನ್ ಬಗ್ಗೆ ಅದೇ ಕೇಳಿದ್ರು, ಎಲ್ಲ ಫೋನ್ ಮಾಡ್ತಾಳೆ ಅಂತ. ಇದಕ್ಕ ನಮ್ಮ ಮನೆಯಿಂದ ಮಾಡ್ತಾಳೆ ಅಂದೆ. ಸಾರಿ, ನೆನ್ನೆ ಮೊನ್ನೆ ಎಲ್ಲ ಮಾಡಕ್ಕಾಗ್ಲಿಲ್ಲ. ಮೊನ್ನೆ ಮಾಡಿದ್ದೆ ಪಾಪ. ಅದೇ ಹಾಸ್ಪಿಟಲ್ ಪಾಪ ಹಿಂಗೆಲ್ಲ ಹುಷಾರೇ ಇರ್ಲಿಲ್ಲ ಬಿಡು. ಅದು ಮಹೇಶ್ ಅವ್ರದ್ದು ಏನೋ ಮಾವನ್ ಮದ್ವೆ ಆಯ್ತಂತೆ. ಯಾರ್ದು? ಮಹೇಶ್ ಇಲ್ವಾ ಅವ್ರ ಮಾವಂದು. ಅದಕ್ಕೆ ಅವ್ನು ಊರ್ಗ್ ಹೋಗಿದ್ದಂತೆ. ಅವತ್ ನನ್ ಕಾಲ್ ಮಾಡ್ದೆ, ಅವ್ನ್ಗೆ ಪಿಕ್ ಮಾಡಿಲ್ಲ. ಆಗ್ತಾನೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ನಾ, ಮಾತಾಡೋಣ ಅಂತ ಮಾಡ್ದೆ, ಆದ್ರೆ ಇವನ್ ಪಿಕ್ ಮಾಡಿಲ್ಲ. ನೀನ್ ಹಂಗೆ ಮಾಡ್ಬೇಕಿತ್ತು. ನಿನ್ ನಂಬರ್ ನನ್ನ ಹತ್ರಲ್ಲಿತ್ತು. ಅಷ್ಟು ಲವ್ ಮಾಡ್ತೀನಿ ಅಂತ ನಂಬರ್ ಮಾಡ್ಕೊಳಕ್ ಏನಿಲ್ಲ ನನ್ನ ಹತ್ರ ಅಲ್ವಾ? ಅಯ್ಯೋ, ನೀನ್ ಹೇಳ್ಬೇಕ ನಂಬರ್ ಕೊಟ್ಟಿದ್ನಲ್ಲ, ಏನ್ ಮಾಡ್ದ ಮರ್ತೋಗೈತಾ? ಏನ್ ಮಾಡಲ್ಲ ಬಿಡು, ಕೊಟ್ರು ನೀನ್ ಮಾಡಲ್ಲ ಬಿಡು. ನಾನ್ ಮಾಡ್ತೀನಿ, ನಿನ್ ನಂಬರ್ ಹೇಳಪ್ಪ. ನಂಬರ್ ಹೇಳ. 9739 9739. ಇರುವ ನಿಮಿಷ. ಹೇಳು, ಬರ್ಕೋತೀನಿ. 9739 25 3614. ಆಯ್ತು. ಯಾವಾಗ ಮಾಡ್ಬೇಕು ನಿಂಗೆ? ಯಾವಾಗಾರು ಮಾಡು, ಇಂಥ ಟೈಮ್ ಅಂತ ಇರುತ್ತೆ. ಇದು ನಿಂದೆ ತಾನ ನಂಬರು? ಹಾಗಾದ್ರೆ ಇನ್ಮೇಲೆ ನಾನು ಹಿಂಗೆ ಮಾಡ್ತೀನಿ ಆಯ್ತಾ? ಇನ್ಮೇಲೆ ನಮ್ಮ ಅಣ್ಣನ್ ಯಾವ್ದಾರು ಹೊಸ ನಂಬರ್ ಬಂದ್ರೆ ಅದ್ ನಾನ್ ಮಾತಾಡಿದ್ರೆ ನಾನು ಅಂತ ತಿಳ್ಕೊ. ಹೊಸ ನಂಬರ್ ಇಂದ ಕಾಲ್ ಬಂದ್ರೆ ನನ್ ವಾಯ್ಸ್ ಕೇಳಿಸಿದ್ರೆ ನಾನೇ ಅಂತ ಅರ್ಥ ಮಾಡ್ಕೊ. ಅದು ನಮ್ಮ ಮನೇಲಿ ನನ್ಗೆ ಅಂತ ಸ್ವಂತ ಫೋನ್ ಇಲ್ಲ. ಮೊಬೈಲ್ ಯಾವಾಗ ತಗೊಳ್ಳಿ? ಇನ್ನ ತಗೊಂಡಿಲ್ಲ. ಎಲ್ ತಗೊಳ್ಳೋದು? ಶೋರೂಮ್ ಹೋಗಿ ಎಷ್ಟಿಗೆ ಬೇಕು ನಿಮ್ಗೆ? ನನ್ಗೆ ಯಾಕೆ ಹೇಳು, ಎಷ್ಟಿಗೆ ಬೇಕು ನಿಂಗೆ? ಒಂದ್ 6:30-8:00 ಬೇಕಾ? ಸದ್ಯಕ್ಕೆ ಯಾವ್ದಾದ್ರೂ ಯೂಸ್ ಮಾಡಕ್ ಸಾಕು. ಕೀಪ್ಯಾಡ್ ಯೂಸ್ ಮಾಡ್ತೀಯ, ಟಚ್ ಯೂಸ್ ಮಾಡ್ತೀಯ? ಯಾಕೆ ಹಿಂಗ್ ಕೇಳ್ತಿದ್ಯಾ? ಟಚ್ ಯೂಸ್ ಮಾಡ್ತೀಯ, ಕೀಪ್ಯಾಡ್ ಯೂಸ್ ಮಾಡ್ತೀಯ? ಯಾಕೆ ಒಳ್ಳೆ ಕೊಡ್ಸೋ ತರ ಮಾತಾಡ್ತಿದ್ಯಾ? ಟಚ್ ಯೂಸ್ ಮಾಡ್ತೀಯ, ಕೀಪ್ಯಾಡ್ ಯೂಸ್ ಮಾಡ್ತೀಯ? ಫಸ್ಟ್ ನೀನು ನನ್ ಸ್ಕ್ರೀನ್ ಟಚ್ ಯೂಸ್ ಮಾಡ್ತೀಯ? ಎಷ್ಟು ಬೇಕು ನಿಂಗೆ ಹೋಗ್ಲಿ? ನನ್ಗೆ ಏನೋ ಒಂದು 8,000 ಹಂಗಾದ್ರೆ ಸಾಕು. 8,000?
ನಿನ್ನ ಹತ್ರ ಎಷ್ಟಿದೆ ಅಮೌಂಟು? ನನ್ನ ಹತ್ರ 5,000 ಐತೆ. ಮತ್ತೆ ಇನ್ನೊಂದು 3,000 ನಾನು ಹಾಕ್ತೀನಿ, ತಗೊಳ್ಳುವಂತ. ಯಾವ್ದ್ರಲ್ಲಿ ತಗಂತೀಯ? ಸ್ಯಾಮ್ಸಂಗ್ ಅಲ್ಲ ಓಪಲ್ ತಗಂತೀಯ ಅಥವಾ ಮೋಟರೋಲಾ ತಗಂತೀಯ? ಇವಾಗ ಬೆಟರ್ ಅಂದ್ರೆ ಓಪೋನೇ ಬೆಟರು. ಓಪೋನೇ ಬೆಟ್ರಾ? ಹಾ, ತಗೊಂಡ್ಬಿಡ್ಬಾ ಹೋಗ್ಲಿ. ಇಲ್ದ ಯಾವತ್ ತಗಂತೀಯ ಹೇಳು ಅದನ್ನ ಹೋಗಿ. ಯಾವಾಗ ತಗೊಳ್ಳಿ ಹೇಳಿ ನೀನೆ ಯಾವಾಗ ತಗಂತೀಯ? ಗೊತ್ತಿಲ್ಲ, ಇನ್ನ ಪ್ಲಾನ್ ಮಾಡಿಲ್ಲ, ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. 3,000 ರೂಪಾಯಿ ತಾನೇ ಕೊಡ್ತೀನಿ ನಾನು. ಅಮೌಂಟ್ ಬೇಕಾದ್ರೆ ನಿನ್ ಕೈಗೆ ಕೊಡ್ತೀನಿ ಬಾ. ಹಾ, 3,000 ರೂಪಾಯಿ ಕೈಗೆ ಕೊಡ್ತೀನಿ. ಯಾವಾಗ? ಯಾವಾಗ ಬರ್ಬಾ? ನಾನೆಲ್ಲ ಬೇಕಂತ ಬರೋದು? ನಾನೆಲ್ಲಕ್ ಬರ್ಲಿ? ಏನೇ ನಾನೆಲ್ಗಪ್ಪ ಬರ್ಲಿ? ಎಲ್ಲಿಗೆ ಬರ್ತೀಯ? ಮಾರ್ಕೆಟ್ಗೆ ಆದ್ರೂ ಬಾ, ಅಥವಾ ನೀ ಇಲ್ಲ ನಾನೇ ಎಲ್ಲಿಗೆ ಬರ್ಬೇಕು ಹೇಳು, ಅಲ್ಲಿಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು? ಹೌದಾ, ಹಂಗಾದ್ರೆ ಇದು ನೀನ್ ಬೆಂಗಳೂರಲ್ಲಿದ್ಯಾ? ಬೆಂಗಳೂರಲ್ಲಿದ್ಯಾ ನೀನು? ನಾನ್ ಬೆಂಗಳೂರಾಗಿಲ್ಲ, ನಾಳೆ ಬರ್ಬೇಕು ಬೆಂಗಳೂರಿಗೆ. ಯಾವತ್ ಬರ್ತೀಯಾ? ಬುಧವಾರ. ಬುಧವಾರ ಬರ್ತೀಯಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನ್ ಪಕ್ಕ ಬುಧವಾರ ಬರ್ತಿದ್ದಾನೆ. ಹೇಳಲ್ಲ ಪ್ಲೀಸ್, ಕಾಮಿಡಿ ಮಾಡ್ಬೇಡ, ಹೇಳೋ. ಕಾಮಿಡಿ ಮಾಡ್ಬೇಡ, ಕಾಮಿಡಿ ಮಾಡ್ಬೇಡಪ್ಪ ಅಂದೆ. ಇಲ್ಲ ಕಡೆ ಬುಧವಾರ ಬರ್ಬೇಕು. ಸರಿ ಆಯ್ತು. ನನ್ ಗುರುವಾರ ನನ್ ಬೆಂಗಳೂರಲ್ಲಿಲ್ಲ ನಾನು. ಬುಧವಾರ ಇವ್ರನ್ನೇನಾದ್ರು ಕಳ್ಸಿರ್ಲಾ? ನಾನ್ ಆಕ್ಚುಲಿ ಬ್ಯಾಟ್ರಲ್ಲಿ ಇರೋದಲ್ವಾ. ಇವರು ಇವ್ರು ಯಾರು, ಇವ್ರು ಮಹೇಶ್ ಅವ್ರು ಬರ್ತಾರಲ್ಲ, ಅವ್ರ ಕಾಲೇಜ್ಗೇನೋ ಬರ್ತಾರಂತಲ್ಲಪ್ಪ, ಸುಂಕದಕಟ್ಟೆ ಆ ಕಡೆ. ಸುಂಕದಕಟ್ಟೆ ಬರ್ತಾರಂತೆ. ಅವ್ರ ಹತ್ರ ಯಾರು ಕೊಡಕ್ಕಾಗುತ್ತಾ ಒಂದು? ಕೊಡು ಅಂದ್ರೆ ಕೊಡ್ತೀನಪ್ಪ, ಅವನೇನು ಪಾಪ ಇಸ್ಕೊಂಡ್ ಕೊಡ್ತಾನೆ, ಹಂಗೇನಿಲ್ಲ. ಅವನೇನ್ ಕೊಡ್ತಾನೆ ನನ್ಗೆ? ಇಸ್ಕೊಂಡ್ ಫೋನ್ ಮಾಡಿ, ಇಸ್ಕೊಂಡ್ ತಕ್ಷಣ ಕೊಟ್ಟ ತಕ್ಷಣ ಫೋನ್ ಮಾಡಿ, ಆಯ್ತಾ? ಕೊಡ್ತೀನಿ ಹಂಗಾರೆ. ಸರಿ ನಾನ್ ಕೊಟ್ಟ ತಕ್ಷಣ ನಿನ್ ಫೋನ್ ಮಾಡ್ತೀನಿ, ಆಯ್ತಾ? ಯಾರು ಬರ್ತಿದೀರಾ? ಒಬ್ನೇ ಬರ್ತೀಯಾ ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರು? ಒಬ್ನೇ. ಒಬ್ನೇ ಬರ್ತೀಯಾ? ಗೊತ್ತಾಗತ್ತಾ ಅಡ್ರೆಸ್ ಎಲ್ಲ? ಇಲ್ವಾ? 6 ತಿಂಗಳು 2 ತಿಂಗಳು ಕೆಲಸ ಮಾಡಿದೀನಿ, ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಹೇಳಿದ್ವಿ? ಏನ್ ಇಡೀ ಪ್ರಪಂಚನೇ ಓಡಾಡಿ ಹಂಗ್ ಮಾತಾಡ್ತೀಯಪ್ಪ. ಇದು ಕಣ ಏನು ಬೆಂಗಳೂರು ಎಷ್ಟೊತ್ತು ಬಾ ಹೇಳಿ. ಏನು ಏನ್ ಓಡಾಡ್ಲೇ ಇರ್ಬೇಕಾ? ಮತ್ತೆ ಏನ್ ಸಮಾಚಾರ? ಏನ್ ಹೇಳಿ? ನಾನೇನ್ ಹೇಳಿ? ಎಲ್ಲಿದೆ? ರೂಮಲ್ಲಿದೆ, ಮನೆಗಿದೆ? ರೂಮಲ್ಲಿದ್ದೀನಿ ಇವಾಗ. ಯಾರಿಲ್ವಾ? ಯಾರು ಇದಾರೆ? ಅವಳು ಇಯರ್ಫೋನ್ ಹಾಕೊಂಡು ಕುತ್ಕೊಂಡವಳೆ. ಅವಳಿಗೇನು ಊಟ ಆಯ್ತಾ? ಮಲ್ಕೊಂಡ್ಲ ಅಷ್ಟೇ. ಅವಳೇನು ಊಟ ಮಾಡ್ಲಾ ಮಲ್ಕೊಂಡ್ಲಾ ಅಷ್ಟೇ ಅವಳದು. ನನ್ ತರ ಯಾರ ಜೊತೆ ಆದ್ರೂ ಮಾತಾಡ್ಕೊಂಡು ಈ ತರ ಸ್ವಲ್ಪ ಹೊತ್ತು ಮಾತಾಡಿ ವಾಕಿಂಗ್ ಮಾಡಿ ಮಲ್ಕೊಳ್ಳೋಣ ಅನ್ನಲ್ಲ. ಅಲ್ಲೇ ತಿಂತಾಳೆ, ಹಂಗೆ ಮಲ್ಕೋತಾಳೆ ಅಷ್ಟೇ. ಮತ್ತೇನಪ್ಪ ಸಮಾಚಾರ? ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ಏನು ಏನು ತುಟಿ ಒಣಗ್ತೈತಾ? ವ್ಯಾಸ್ಲಿನ್ ಹಾಕೋ, ವ್ಯಾಸ್ಲಿನ್ ಹಾಕೋ. ಹಾಕೊಂಡ್ರೆ ಸರಿ ಹೋಗುತ್ತಾ? ಹೌದಾ? ಹೌದು. ಒಂದ್ ಸೈಡ್ ಹಾಕಿಲ್ಲ. ನಿಮ್ಮೊಂದು ಇದು ಗೊತ್ತಾ? ಹಲೋ, ಏನೇ
ಇದು ಏನು ನಿಂಗೆ ಈ ಕೆಮ್ಮು ನೆಗಡಿ ಹೆಂಗ್ ವಾಸಿ ಮಾಡ್ಕೊಂತಾರ ಗೊತ್ತಾ ಮನೇಲಿ? ಕೆಮ್ಮು ನೆಗಡಿ ಹ್ಮ್ ಹೆಂಗ್ ಮನೇಲಿ ವಾಸಿ ಮಾಡ್ಕೋತಾರ? ಅದು ನೆಗಡಿಗೇನು ಕೊಬ್ಬರಿ ಎಣ್ಣೆ ಕರ್ಪೂರ ಹಾಕ್ತಾರೆ ನಮಗೆ. ಹಾ ಕೆಮ್ಮಿಗೆ ಏನ್ ವಾಸಿ ಮಾಡ್ತಾರೆ ಗೊತ್ತಿಲ್ಲ. ತುಳಸಿ ಸೊಪ್ಪು ತಿಂದ್ರೆ ವಾಸಿ ಆಗುತ್ತೆ ಅಂತ ಅದು. ಏನು ತುಳಸಿ ಸೊಪ್ಪು ತುಳಸಿ ತಿಂದ್ರೆ? ತುಳಸಿ ಎಲೆ ಇರುತ್ತಲ್ಲ ಹಾ ಒಂದ್ ತಿಂದ್ರೆ ವಾಸಿ ಆಗುತ್ತಂತೆ. ಏನ್ ವಾಸಿ ಆಗುತ್ತೆ? ಕೆಮ್ಮು. ಹ್ಮ್ ಹ್ಮ್ ಯಾರು ಹೇಳಿದಂಗ? ಯಾರೋ ಹೇಳ್ತಾ ಇದ್ರು. ಓಹೋ ಇಂತ ವಿದ್ಯೆ ಎಲ್ಲ ತಿಳ್ಕೊಬಿಟ್ಟಿದ್ದೀರಾ? ಬಿಡ್ರಪ್ಪ ದೊಡ್ಡ ಮನುಷ್ಯರು. ಯಾಕೆ? ಏನೋ ಗೊತ್ತಿಲ್ಲ, ಎಲ್ಲಾ ಬಗ್ಗೆನೂ ತಿಳ್ಕೊಂಡಿರ್ತೀಯ. ನೀನು? ನಾನೇನ್ ತಿಳ್ಕೊಂಡಿದ್ದೀನಿ? ನನ್ಕ ಬನ್ನಿ, ನಮ್ಗಿಂತ ಹೆಣ್ಮಕ್ಳು ಜಾಸ್ತಿ ಗೊತ್ತಿಲ್ಲ. ಆಯ್ತು ನನ್ ಮಗನೆ ಹೋಗ. ಮತ್ತೆ ಏನಿಲ್ಲ. ಆಮ ಇನ್ನ ಅಣ್ಣ ಬಂದಿಲ್ಲ, ಇನ್ನ ಬಂದಿಲ್ಲ. ಕಾಲ್ ಮಾಡಿ ಕೇಳ್ತೀನಿ ತಡೆ ಆಮೇಲೆ. ಯಾರಿಗೆ? ಅಯ್ಯೋ ಅಮ್ಮ, ಎಲ್ಲಿ ನಿಮ್ಮ ಅಣ್ಣ ಬಂದಿಲ್ಲ, ಮನೆ ಗೊತ್ತಾಯ್ತಲ್ಲ ಅಂದ್ರು. ಅದಕ್ಕೆ ಕಾಲ್ ಮಾಡಿ ಕೇಳ್ತೀನಮ್ಮ ಇರು. ಹಲೋ ಹಾ ಹೇಳು. ಅಮ್ಮ ಏನಂತಲ್ವಾ? ಅಯ್ಯೋ ಅದೇ ಅಣ್ಣ ಬಂದಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿ ಕೇಳು ಅಂದ್ರು. ಅದಕ್ಕೆ ಸರಿ ಅಮ್ಮ ಮಾಡಿ ಕೇಳ್ತೀನಿ ಅಂತ ಹೇಳ್ದೆ. ಎಲ್ಲಕ್ಕೂ ಅಂತ ಇದೆಯಪ್ಪ, ಏನು ಹೇಳ್ತಾರ. ಮತ್ತೇನ್ ಮಾಡ್ಬೇಕು? ಆ ಕಡೆ ಕೊಂದು ಈ ಕಡೆ ಕೊಂದು ಕೊಡ್ತೀಯಾ? ಏನ ಏನ ನೋಡ, ಆ ಕಡೆ ಏನ್ ಕೊಡ್ಬೇಕು? ಕೊಡೋಣ ಬಿಡು, ಮದ್ವೆ ಆದ್ಮೇಲೆ. ಈಗ ಒಂದ್ ಕೊಡಪ್ಪ. ಅಲ್ಲ, ಮದ್ವೆಗಿಂತ ಮುಂಚೆ ಯಾರಾದ್ರೂ ಮಕ್ಳು ಮಾಡ್ಕೋತಾರ? ಮದ್ವೆ ಆದ್ಮೇಲೆ ತಾನೇ ಎಲ್ಲ ಮಕ್ಳು ಮಾಡ್ಕೊಳ್ಳೋದು. ಏನು ಮಕ್ಳು ಮಾಡ್ಕೊಳ್ಳೋದು? ಮತ್ತ ಅದಕ್ಕೆ ನಾನು ಮದ್ವೆ ಆದ್ಮೇಲೆ ಕಿಸ್ ಎಲ್ಲ ಕೊಡ್ತೀನಿ. ಕೊಡಲ್ವಾ? ಇಲ್ಲಪ್ಪ, ನಾಚಿಕೆ ಆಗದ. ನೀನ್ ಕೊಡ ನೋಡೋಣ, ಕೊಡ್ ನೋಡೋಣ. ಕೊಟ್ಬಿಡು ಹೋಗ್ಲಿ. ಫಸ್ಟ್ ನೀನ್ ಕೊಡ್ಬೇಕು. ಮಾಡ್ಬಾರ್ಕನಲ್ಲ, ನೀನ್ ಹಿಂಗ್ ಮಾಡ್ಬೇಡಪ್ಪ ಪ್ಲೀಸ್. ಯಾರಿಲ್ವ ಹೇಳು? ಯಾರಿಲ್ವಾ? ಯಾರಿದ್ದಾರೆ? ಯಾರಿಲ್ವಾ? ಆಕ್ಚುಲಿ ನಾನ್ ಹಿಂಗ್ ಮಾಡಿರೋದು ಆಡಿಯೋ ಕಾಲ್, ವಿಡಿಯೋ ಏನ್ ಕಾಣಿಸಲ್ಲ. ವಿಡಿಯೋ ನಂಗೆ ಕಾಣಿಸಿದ ಬೇಡ. ಯಾರಿಲ್ವಾ? ಯಾರು ಇಲ್ಲಪ್ಪ. ಕೊಡ್ ಮತ್ತೆ. ನಾನು ಹೇಳಿರೋ ಫಸ್ಟ್ ನೀನ್ ಕೊಡೋ, ಆಮೇಲೆ ನಂಗ್ ಧೈರ್ಯ ಬರುತ್ತೆ, ಆಮೇಲೆ ನಾನ್ ಕೊಡ್ತೀನಿ. ಮಾಡ್ಬೇಡ ಹೋಗಲ್ಲ. ಏನೋ ಅನ್ಕೊಂಡಿದ್ದೆ ನಾನು ನಿನ್ನ. ಹೊಟ್ಟೆ ಉರ್ಸ್ಕೊಂಬಾರ್ದು ಕಣೆ ಹುಡುಗರ ಮೇಲೆ. ಯಪ್ಪ, ನಾನೇ ಕೊಟ್ಟೆ ಉರ್ಸ್ಲಿ. ನಾನು ನಿಮ್ಮೊಂದು ಕ್ವಶನ್ ಕೇಳ? ನಾನ್ ಚೆನ್ನಾಗಿದ್ದೀನಾ? ನೀನ್ ಚೆನ್ನಾಗಿದ್ಯಾ ಬಿಡಿ, ನನ್ಗೆ ಯಾಕೆ ಬೇಕು? ಅಲ್ಲಪ್ಪ, ಅಂದ್ರೆ ನಾನ್ ಮಾತಾಡೋ ಸ್ಟೈಲಿಶು ಎಲ್ಲ ಹೇಗನ್ಸುತ್ತೆ ನಿಂಗೆ? ಸ್ಟೈಲ್ ಅಲ್ಲ, ಅಲ್ಲ ಇವಾಗ ನೀನ್ ನಾನು ನೋಡಿಲ್ಲ ಅಲ್ವಾ? ನೋಡಿಲ್ಲ. ನೀವೆಲ್ಲ ವಾಯ್ಸ್ ಎಲ್ಲ ಇದಾಗ್ತಿರಲ್ಲಪ್ಪ ಹುಡುಗ್ರು, ಆ ತರದಲ್ಲ ಹೇಳ್ದೆ ಅಷ್ಟೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಾ? ಥ್ಯಾಂಕ್ ಯು ಸೋ ಮಚ್. ಓಡ್ತೀನಿ, ಮಾತಲ್ಲ ಮರೆಸ್ಬೇಡ ಕುಡಿಯಲ್ಲ. ಏನ ಮರ್ಸ್ಲಿ ನಾನು ನಿಂಗೆ? ಆಯ್ತು, ಕೊಡ್ತೀನಿ, ನೋಡ್ಕೊ ಇವಾಗ.
ಹಾ ಕೊಟ್ಟೆ ನೋಡ್, ಕೇಳಿಸ್ತಾ? ಅಯ್ಯೋ ಸುಳ್ಳು ನಡಿ. ಇಲ್ಲ ಸೀರಿಯಸ್ ಆಗಿ ನಾನು ಪ್ಲೇನ್ ಕಿಸ್ ಕೊಟ್ಟೆ. ಅಮ್ಮ ನಾನ್ ಜೋರಾಗಿ ಕೊಟ್ಟಿಲ್ಲ ನಿಂಗೆ, ಪ್ಲೇನ್ ಕಿಸ್ ಕೊಟ್ಟಿದ್ದು. ಏನ್ ಕೊಟ್ಟಿ ಕೊಡಲ್ವನೆ? ಯಪ್ಪ ಸೀರಿಯಸ್ಲಿ ಕಣೋ. ಆಯ್ತು ಬಿಡು, ಮಾತಾಡ್ಸ್ಕೊಡ. ಇಲ್ಲ ಪ್ಲೀಸ್ ಅಂತ ಕೊಡ್ಲು ಬೇಡ, ಬೇಡ. ನಾನೇ ಇರಲ್ಲ. ಆಯ್ತಾಯ್ತು ಇರು, ಕೊಡ್ತೀನಿ ಒಂದು ನಿಮಿಷ. ಹಲೋ, ಆಯ್ತು ಕೊಡ್ತೀನಿ ಇರು, ಯಾಕೆ ಬೇಜಾರು ಮಾಡ್ಕೋತ್ಯಾ? ಕೊಡ್ಲಾ? ಇರು ಕೊಡ್ತೀನಿ. ಕೇಳಿಸ್ತಾ? ಇಲ್ಲಪ್ಪ. ನನ್ ಮಕ್ಕಳ ಒಳಗಡೆ ಕೇಳಿಸಲ್ಲ ನಿಂಗೆ. ಆಯ್ತು ನೀನ್ ಕೊಡ, ಆಯ್ತು ನೀನ್ ಕೊಡ, ನೀನ್ ಕೊಡಿ ಇವಾಗ ನೋಡೋಣ. ನೀನ್ ಕೊಡ್ ನೋಡೋಣ. 134 ಅನ್ನು ಹೋಗಿ. 134 ಅಲ್ಲ, ಅದು 143. 143. 143 ಅದೆಲ್ಲ ಏನಕ್ಕೆ ಇಂಡೈರೆಕ್ಟ್ ಆಗಿ ಯಾಕೆ ಹೇಳೋದು? ಡೈರೆಕ್ಟ್ ಆಗಿ ಹೇಳ್ತೀನಿ ಐ ಲವ್ ಯು. ಇಂಡೈರೆಕ್ಟ್ ಆಗಿ ಏನಕ್ಕೆ ಹೇಳೋದು? ಸರಿ, ಇದನ್ ಮಾತ್ರ ಇಂಡೈರೆಕ್ಟ್ ಆಗಿ ಹೇಳ್ತೀಯ. ಮುಟ್ಕೊಂಡಾಗ ಲೇಟ್ ಮಾಡ್ದೆ. ನನ್ ಮಗನೇ ಕೊಡ್ಲಿಲ್ಲ. ಮಗನೇ ಅಂತೀಯಲ್ಲೊಮ್ಮೆ ಈಗ್ಲೇ. ಇನ್ನೇನಂಬೇಕಪ್ಪ? ಆಯ್ತು ಸರ್ ಅಂತ ಕರೀಲಾ? ಸರ್ ಅಂತ ಕರಿತೀನಿ ಆಯ್ತಾ? ಇನ್ನೇನಂತ ಕರಿಬೇಕು? ಮಚ್ಚ ಅಂತ ಕರೀಲಾ? ಮಚ್ಚ ಅಂತ ಕರೀಲಾ? ಸೀರಿಯಸ್ ತಮಾಷೆ ಮಾಡ್ಬೇಡ ಕಣೆ, ನಗರ್ಸ್ಬಾರ್ದು. ಮತ್ತೆ ಇನ್ನೇನಪ್ಪ ಕರೀಲಿ ನಿಂಗೆ? ಇನ್ನೇನ್ ಕರೀಲಿ ನಿನ್ನ? ಕ್ರಿಯಾ ಅಂತ ಕರಿ. ಏನ ರೀ ಅಂತಲ್ಲ? ಏನ್ ಅರ್ಥ ಕೇಳಿಸ್ಲಿಲ್ಲ. ರೀ ಅಂತ ಕರಿಬೇಕಾ? ಪ್ರಿಯ ಅಲ್ಲ, ಪ್ರಿಯ ಡಿಯರ್ ಅನ್ನೋ, ಡಿಯರ್ ಏನೋ ಕರೀತಾರಲ್ಲ, ಕರೆ ಹಿಂಗೆ. ಓಹೋ ಆಯ್ತು ಡಿಯರ್. ಡಿಯರ್ ಅಂದ್ರೆ ಅದು ಫ್ರೆಂಡ್ಸ್ ಕರ್ದಂಗೆ. ಹೆಂಗೆ ಏನಂತ ಕರೀತಾರಲ್ವಾ? ಡಿಯರ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯೋದು ಇಂಗ್ಲಿಷ್ ಅಲ್ಲಿ. ಹಂಗೆ ಡಿಯರ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯೋದಂಗೆ ಫ್ರೆಂಡ್ಸ್ ನ. ಅಂದ್ರೆ ಹಂಗಾದ್ರೆ ನಾನು ನಿಂತು ಏನೋ ಸುಮ್ನೆ ಟೈಮ್ ಪಾಸ್ ಆಗ್ಲ ಮಾಡ್ತಿರೋಳ ಡಿಯರ್ ಅಂತ ಕರೀಕೆ? ನೀನಾ ಟೈಮ್ ಪಾಸ್ ಮಾಡ್ತಿದ್ಯಾ? ಅಲ್ಲ, ಹಲೋ, ಟೈಮ್ ಪಾಸ್ ಲವ್ ಮಾಡ್ತಾರಲ್ಲಪ್ಪ, ಅವರು ಅವ್ರ ಫ್ರೆಂಡ್ಸ್ ನ ಆತರ ಕರೆಯೋದು ಡಿಯರ್ ಆತರ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ನೀವು ಇಷ್ಟೊತ್ತು ಪ್ರ್ಯಾಂಕ್ ಕಾಲ್ ಗೇಮ್ ರೆಕಾರ್ಡಿಂಗ್. ಸ್ನೇಹಿತರೆ, ಇದು ನಾವು ಸ್ಯಾಂಪಲ್ಗೋಸ್ಕರ ಒಂದು ಅಪ್ಲೋಡ್ ಮಾಡ್ತಿರುವಂಥ ಒಂದು ರೆಕಾರ್ಡಿಂಗು. ನೀವೇನಾದರೂ ಇದೇ ಥರ ರಿಯಲ್ಲಾಗಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಪ್ರ್ಯಾಂಕ್ ಮಾಡಬೇಕು ಅಂದರೆ ದಯವಿಟ್ಟು ಅವರ ಒಂದು ಕಾಲ್ ಮಾಡೋಂಥದ್ದು ವಾಟ್ಸಪ್ ನಂಬರ್ ಕಳಿಸ್ಬೇಡಿ. ಕಾಲ್ ಮಾಡೋ ನಂಬರ್ನ, ಅಂದರೆ ಅವ್ರಿಗೆ ಕಾಲ್ ಹೋಗಬೇಕು ಅಂಥ ನಂಬರ್ನ ನಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನಮ್ಮ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅದಕ್ಕೆ ಕಳಿಸ್ಕೊಡಿ. ಓಕೆ, ನೀವು ನಗಿ, ನಿಮ್ಮ ಸ್ನೇಹಿತರಿಗೂ ನಗಿಸಿ. ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಮಹೇಶ್ ಅವರು ನಿಮ್ಗೊಂದೆರಡು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಒಂದು ಪ್ರ್ಯಾಂಕ್ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ಸ್ ಹಾಗೂ ಲೈಕ್ಸ್ ಮುಖಾಂತರ ನೀವು ತಿಳಿಸ್ಬೋದು. ಅಂದರೆ ನಿಮಗೆ ಈಗ ಮಾಡಿರ್ತಕ್ಕಂಥ ಒಂದು ಪ್ರ್ಯಾಂಕ್ ಇಷ್ಟ ಆಗಿದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಆದರ್ಶ್ ಅವರು ಹೇಳಿದ್ರಲ್ಲ, ಅವರು ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿರ್ತಾರೆ. ಸೊ ಅದನ್ನು ದಯವಿಟ್ಟು ಸ್ನೇಹಿತರೆ ನೀವು ಆದಷ್ಟು ಕಾಂಟ್ಯಾಕ್ಟ್ ನಂಬರ್ನ ಕಳ್ಸೋಕ್ಕೆ ನೋಡಿ. ಅಂದರೆ ಬರೀ ವಾಟ್ಸಪ್ ನಂಬರ್ನ ಕಳ್ಸೋಕ್ಕೆ ನೋಡಿಬಿಡಿ, ಅವ್ರಿಗೆ ಕಾಲ್ ಮಾಡೋ ಅಂಥ ನಂಬರ್ ಇರಬೇಕು. ಆ ಥರ ಒಂದು ನಂಬರ್ನ ಕಳ್ಸೋಕ್ಕೆ ನೋಡಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ಪ್ರ್ಯಾಂಕನ್ನು ಮುಗಿಸ್ತಾ ಇದ್ದೀವಿ. ನೀವು ನಗಿ, ನಿಮ್ಮ ಸ್ನೇಹಿತರನ್ನು ನಗಿಸಿ. ನಗೋದು ಯೋಗ, ನಗಿಸೋದು ಭೋಗ, ನಗ್ದಿದ್ರೆ ಬರುತ್ತೆ ರೋಗ ಅಂತ ಹೇಳ್ತಾ ಈ ಒಂದು ಪ್ರ್ಯಾಂಕ್ ಕಾಲ್ ಇವತ್ತಿನ ಒಂದು ಇನ್ಫಾರ್ಮೇಷನನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ.